ಆನೇಕಲ್ನಲ್ಲಿ ನಿನ್ನೆ ಸಂಜೆ ನಡೆದ ಅಪಘಾತಕ್ಕೆ ಕಾರಣವಾಯಿತು ಹೆವಿ ಟನೇಜ್. 9 ಟನ್ ಸಿಮೆಂಟ್ ಹಾಕಬೇಕಿದ್ದ ಕ್ಯಾಂಟರ್ನಲ್ಲಿ 300 ಮೂಟೆ ಸಿಮೆಂಟ್ ಅಂದರೆ ಸುಮಾರು 15 ಟನ್ ಸಿಮೆಂಟ್ ಹಾಕಿದ್ದೇ ಇದಕ್ಕೆ ಕಾರಣ. ಮಿತಿ ಮೀರಿ ಸಿಮೆಂಟ್ ಲೋಡ್ ಮಾಡಿದ್ದ ಮಾಲೀಕ ಮುನಿರೆಡ್ಡಿ. ಇದರಿಂದಲೇ ಬ್ರೇಕ್ ತುಳಿದ್ರೂ ನಿಲ್ಲದೆ ಅಪಘಾತವಾಗಿ ಶಿವಕುಮಾರ್ ಎಂಬ ಯುವಕ ದಾರುಣ ಸಾವಾಗಿದ್ದಾರೆ. ಆನೇಕಲ್ನಲ್ಲಿ ಇತ್ತೀಚೆಗೆ ಹೆಚ್ಚುತ್ತಿದೆ ಬಹುತೇಕ ಅಪಘಾತಗಳು ಹೆವಿ ಟನೇಜ್ನಿಂದ. ಬಹುತೇಕ ಅಪಘಾತಗಳು ಹೆಚ್ಚುತ್ತಿರೋದಕ್ಕೆ ಕಾರಣವಾಗ್ತಿದೆ ಹೆವಿ ಟನೇಜ್. ವಾಹನದಲ್ಲಿ ಇಷ್ಟೇ ಟನ್ ಹಾಕಬೇಕೆಂದು ರೂಲ್ ಇದ್ರೂ ಕೂಡ ಪಾಲಿಸಲ್ಲ ವಾಹನ ಮಾಲೀಕರು. ಆನೇಕಲ್ನ ಹೊಸೂರು ರಸ್ತೆಯಲ್ಲಿ ನಿನ್ನೆ ನಡೆದಿರುವ ಅಪಘಾತ ಇದೊಂದೇ ಅಲ್ಲದೆ ಟಿಪ್ಪರ್ ಲಾರಿಗಳು, ಲಗೇಜ್ ವಾಹನಗಳಲ್ಲಿ ಹೆವಿ ಲೋಡ್ ಹಾಕುವ ಚಾಲಕರು. ಹೆವಿ ಟನೇಜ್ ಇದ್ದರೆ ಇನ್ಶೂರೆನ್ಸ್ ಕಂಪನಿ ಮೃತರ ಕುಟುಂಬಕ್ಕೆ ಹಣ ಹೇಗೆ ಕೊಡ್ತಾರೆ? RTO ಹೆವಿ ಟನೇಜ್ ಇದ್ದರೆ ಹೇಗೆ IMV ಮಾಡ್ತಾರೆ? ಎಲ್ಲವೂ ಗೊತ್ತಿದ್ರೂ ಕಣ್ಮುಚ್ಚಿ ಕುಳಿತ ಹಾಗೆ ನಾಟಕ ಮಾಡುತ್ತಿರುವ RTO ಅಧಿಕಾರಿಗಳು. कितना मोटा है? 300. कौन ड्राइवर कौन था? ಅಬ್ದುಲ್. ಎಷ್ಟು ವರ್ಷ ಮಗ ಏನಂತ ಹೇಳಿ ಹೋಗಿದ್ದ ಮನೆಯಿಂದ? ಅಣ್ಣ ಮಗನಿಗೆ 21 ವರ್ಷ ಮೊನ್ನೆ ಶಿವರಾತ್ರಿಗೆ 21 ವರ್ಷ. ಇವನು ಕೆಲ್ಸಕ್ಕೆ ಡೈಲಿ ಹೋಗ್ತಾ ಇದ್ನಣ್ಣ. ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟೆ, ನೋಡಿಲ್ಲ. ಮಧ್ಯಾಹ್ನ 1 ಗಂಟೆಗೆ ಫೋನ್ ಮಾಡಿದ್ದಮ್ಮ, ನಾನು ದೇವಸ್ಥಾನಕ್ಕೆ ಹೋಗ್ತೀನಮ್ಮ, ಬಟ್ಟೆ ಬೇಕು, ಬೀಗ ಎಲ್ಲ ಐತಮ್ಮ ಬೀರೋದು ಅಂತ. ಏನಪ್ಪ ಇಷ್ಟೊತ್ತಾಗ ಬೀಗ ಬೇಕು ನಿನಗೆ ಏನೋ ಅಂದರೆ, ನಾನು ಕಾಸಿ ಹತ್ರ ಬರ್ತೀನಿ, ನನ್ನ ಬಟ್ಟೆಗಳು ಬೇಕಮ್ಮ ಅಂದ. ಸರಿ ನಾನು ಬ್ಯಾಂಕೆಲ್ಲ ಬರ್ತೀನಿ ಇರೋ ಹೋಗ್ಲೆ ಅಂದೆ. ಅದಕ್ಕೆ ಏನು ಹೇಳ್ತಾವನೆ ಅಣ್ಣ, ನೀವು ಬೀರನ್ನೆಲ್ಲ ಹೊಡೆದಾಕ್ಬಿಟ್ಟು ಹೋದ್ನಂತೆ ಅಣ್ಣ. ನಾನು ಅದಕ್ಕೆ ಮೇಲೆ ನನಗೇನು ಗೊತ್ತಿಲ್ಲ. ಏನಾಯಿತು ಅಂತ ಹೇಳಿದ್ರಮ್ಮ? ಏನಾಗಿಲ್ಲ ಅಂತ. ಈಗ ನನ್ನ ಚಿಕ್ಕ ಮಗನು ನನಗೇನು ಹೇಳಿಲ್ಲ, ಕಳಿಸ್ದಿಂದ ಹಿಂಗೆ ಕರ್ಕೊಬಂದಣ್ಣ. ಯಾಕೋ ಅಂದರೆ ಏನು ಹೇಳಿಲ್ಲ, ಅಳ್ತಾಳ ಅಂತ ಇಲ್ಲಿ ಕರ್ಕೊಬಂದು ಕೂಡಿಸೋರಣ್ಣ. ಪೊಲೀಸರು ಏನು ಹೇಳಿದ್ರಮ್ಮ? ಅವರು ಏನು ಹೇಳಿಲ್ಲ, ನಿಮ್ಗೆ ಯಾರಂತ ನಮ್ಗೆ ಗೊತ್ತಿಲ್ಲಮ್ಮ, ನಿಮ್ಮ ಹುಡುಗ ಬೇರೆನ ಅಂತಾರೆ. ನನಗೇನಂತ ನನ್ನ ಮಗ ಅಂತ ಗೊತ್ತಿಲ್ಲ, ಬೇರೆನಂತ ಗೊತ್ತಿಲ್ಲ ಅಣ್ಣ. ಏನು ಅಂತ ಗೊತ್ತಿಲ್ಲ ಅಣ್ಣ. ನನ್ನ ಏನು ಕೆಲಸ ಮಾಡ್ತಿದ್ದಮ್ಮ ಮಗ ನಿಮ್ಮ? ಟ್ಯಾಕ್ಟ್ರಿ ಮಾಡ್ಸಕ್ಕೆ ಹೋಗ್ತಾಯಿತ್ತು ನಾನು. ಆ ಕೊರೋನಾ ಟೈಮಾಗಿ ಸ್ಕೂಲ್ ಬಿಟ್ಬಿಟ್ರು, ಆವಾಗಿನಿಂದ ಇಲ್ಲೇ ಇದ್ದರು. ಆವಾಗ ಟ್ಯಾಕ್ಟ್ರಿ ಕಲ್ಕೊಂಡು ಇವಾಗ 1 ವರ್ಷದಿಂದ ಅಲ್ಲಿ ಓಡಿಸ್ತಾ ಇತ್ತು ನಾನು. ಎಷ್ಟು ಜನ ಮಕ್ಕಳಮ್ಮ? 2 ಅಣ್ಣ. ಏನು ಈಗ ಸತ್ತವನ ಹೆಸರೇನಮ್ಮ? ಶಿವಕುಮಾರ್. ಏನು ಕೆಲಸ? ಅವ್ನು ಟ್ಯಾಕ್ಟ್ರಿ ಡ್ರೈವರ್ ಅಣ್ಣ? ಏನು ಮಕ್ಕಳ ಎಂತ? ಇಲ್ಲ ಅಣ್ಣ, ಇನ್ನೂ ಮದುವೆ ಮಾಡಿಲ್ಲ. ನೀವೇನು ಕೆಲಸ ಮಾಡ್ತೀರಿ? ನಾನು ಸ್ಪೀಕಿಂಗ್ ಕೆಲ್ಸಕ್ಕೆ ಹೋಗ್ತೀನಿ ಅಣ್ಣ. ಹಾಂ. ಎಲ್ಲಿರೋದು ನೀವು? ಅಲ್ಲಿ ಸಿದ್ನಕ್ನಲ್ಲಿ ಪಕ್ಕದಲ್ಲಿ ಲೇವೇಟಾಗ. ಅಲ್ಲೇ ಇರೋದಾ? ಇಲ್ಲಿಗೆ ಏನಕ್ಕೆ ಬಂದಿದ್ದ ಅವನು ಹೊಸೂರೊಳಗೆ? ಅದೇ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಬಂದಿದ್ದಂತೆ ಅಣ್ಣ. ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಮಧ್ಯಾಹ್ನ ರೆಡಿಯಾಗಿ ಬಂದಿರೋದು, ಬಟ್ಟೆ ಎತ್ಕೊಂಡು ರೆಡಿಯಾಗಿ. ಜೊತೆಲೆ ಇದ್ರಂತ? ಯಾರಿಲ್ಲ, ನನಗೆ ಗೊತ್ತಿಲ್ಲ ಅಣ್ಣ. ನಾನು ಕೆಲ್ಸಕ್ಕೆ ಹೋಗಿದ್ದೆ. ನಿಮ್ಮ ಹೆಸರು? ನನ್ನ ಹೆಸರು ವರಲಕ್ಷ್ಮಿ.